ಕನ್ನಡಿಗರ ಜೀವನಾಡಿ ಕೆಆರ್ಎಸ್ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇದು ರಾಜ್ಯದಲ್ಲಿ ಸಂತಸದ ವಾತಾವರಣ ನಿರ್ಮಾಣ ಮಾಡಿದ್ದು ಮೊದಲ ಬಾರಿಗೇನೆ ಜೂನ್ ತಿಂಗಳಲ್ಲೇ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ. ಹಾಗಾಗಿ ಇವತ್ತು ಕೆಆರ್ಎಸ್ಗೆ ಸಿಎಂ ಸಿದ್ದರಾಮಯ್ಯ ಬಾಗಿನವನ್ನ ಅರ್ಪಿಸುವಂತ ಕಾರ್ಯಕ್ರಮ ಆಯೋಜನೆಯಾಗಿದೆ. ಇವತ್ತು ಬೆಳಗ್ಗೆ 11:30ರ ಶುಭ ಅಭಿಜಿನ್ ಮುಹೂರ್ತದಲ್ಲಿ ನದಿಗೆ ಬಾಗಿನವನ್ನ ಅರ್ಪಣೆ ಮಾಡಲಿದ್ದಾರೆ. ಖ್ಯಾತ ಆಗಮಿಕರಾಗಿರೋ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಕಾವೇರಿಗೆ ಕೆಆರ್ಎಸ್ ಡ್ಯಾಂಗೆ ಬಾಗಿನವನ್ನ ಅರ್ಪಣೆ ಮಾಡಲಾಗುತ್ತೆ. ಹೀಗಾಗಿ ಜಲಾಶಯ ಸದ್ಯ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಜಲಾಶಯದ ಮೇಲೆ ಕನ್ನಡದ ಬಾವುಟ ಕೂಡ ರಾರಾಜಿಸ್ತಾ ಇದ್ದು ಬಾಗಿನವನ್ನ ಅರ್ಪಿಸಿ ಹೊಸ ದಾಖಲೆಯನ್ನ ಸಿಎಂ ಬರೀಲಿಕ್ಕಿದ್ದಾರೆ. ಸಂಪುಟ ಸಹೋದ್ಯೋಗಿಗಳ ಜೊತೆಯಲ್ಲಿ ಸಿಎಂ ಬಾಗಿನವನ್ನ ಅರ್ಪಣೆ ಮಾಡಿ ಆ ಬಳಿಕ ಪೂಜೆಯನ್ನ ನೆರವೇರಿಸಲಿದ್ದಾರೆ. ರಾಜ್ಯದಲ್ಲಿ ಉತ್ತಮ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದ್ದು ನದಿಗಳು ತುಂಬಿ ಹರಿತಾ ಇದೆ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಬಾಗಿನವನ್ನ ಅರ್ಪಣೆ ಮಾಡಲಿದ್ದಾರೆ. ಕೃಷ್ಣರಾಜಸಾಗರ ಕೆಆರ್ಎಸ್ಗೆ ಸಿಎಂ ಆಗಮಿಸಲಿದ್ದು ಬಾಗಿನ ಅರ್ಪಣೆಗೆ ಮಾಡಿರುವಂತಹ ಸಿದ್ಧತೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಖ್ಯಾತ ಆಗಮಿಕರಾಗಿರೋ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಬಾಗಿನಗಳ ತಯಾರು ಮಾಡಲಾಗಿದೆ. ನೋಡಿ, ನಮ್ಮಲ್ಲಿ ಸಂಪ್ರದಾಯ ಎಷ್ಟು ಬ್ಯೂಟಿ ಅಂತ ಹೇಳಿ, ವಿವಾಹಿತ ಮಹಿಳೆಯರಿಗೆ ಆಕೆಯ ತವರು ಮನೆಯಿಂದ ಕೊಡುವಂತ ಉಡುಗೊರೆ ಅಥವಾ ಕಾಣಿಕೆ ಇದು ಸಮೃದ್ಧತೆಯ ಸಂಕೇತ. ಇದು ಮಂಗಳಕರ ವಸ್ತುಗಳನ್ನ ಬಾಗಿನ ಒಳಗೊಂಡಿರುತ್ತೆ. ನಾವು ಗಮನಿಸ್ತಾ ಇದ್ದೀವಿ ಬಾಗಿನದಲ್ಲಿ ಏನಿದೆ ಅಂತ. ಒಂದು ಮೊರ, ಅದರಲ್ಲಿ ಎಲ್ಲ ಮಂಗಳಕರ ವಸ್ತುಗಳನ್ನ ಇಟ್ಟಿರಲಾಗತ್ತೆ. ಅದನ್ನ ಅರಿಶಿನ, ಕುಂಕುಮ ಸೇರಿದಂತೆ ಎಲ್ಲ ವಸ್ತುಗಳನ್ನ ಮಹಿಳೆಯರಿಗೆ ಕೊಡ್ತಾರೆ. ಇವತ್ತು ಕಾವೇರಿ ತಾಯಿ ಜೀವ ನದಿ ನಮ್ಮ ರಾಜ್ಯಕ್ಕೆ, ಹಾಗಾಗಿ ಕಾವೇರಿಗೆ ಕೂಡ ಗೌರವ ಸಮರ್ಪಣೆ.